ಅದ್ರೊಳಗನೆ ಕೆಲವೊಬ್ರು ಅವ್ರ ಮೆಂಟಾಲಿಟಿ ಯಾವ ಥರ ಐತಪ್ಪ ಅಂತಂದ್ರೆ, ಈಗ ನಾವು ಒಂದು ವಿಡಿಯೋ ಮಾಡ್ತಿರ್ಬೇಕು, ಅವ್ರೊಂದು ವೇಳೆ ನಮ್ಮ ವಿಡಿಯೋದಾಗ ಕಾಣಿಸ್ಕೊಳಕತ್ರ ನನ್ನ ವಿಡಿಯೋದಾಗ ತಗೋತಾರೆ ಇವರು, ಕಂಡಪಟ್ಟಿ ಪಗಾರ ಬರ್ತೈತಿ ಇವರಿಗೆ. ಹಂಗೆ ಒಟ್ಟು ಹೆಂಗೆ ನಾನು ನಿಮ್ಗೆ ಹೆಂಗೆ ಹೇಳ್ಬೇಕು ಗೊತ್ತಾಗತ್ತಿಲ್ಲ. ಯೂಟ್ಯೂಬ್ ತಿಕ್ ತಿಕ್ ಹಿಂಗೆ ನೀವು ತಿಕ್ಕಿ ತುಂಬಿ ನನ್ನ ಕೈಗೆ ಹೆಲ್ಪ್ ಮಾಡಂಗಿದ್ರೆ ನಾನು ಆಲೂ ಪರೋಟ ಯಾವ ಥರ ಮಾಡ್ತೀನಿ ಅಂತೇಳಿ ನೋಡ್ಕೋರಿ. ಪರೋಟೇನ ಇದು ಎಲ್ಲರೂ ಹೆಂಗದ್ರಿ? ನಾವಂತೂ ಸೂಪರ್ ಆಗದ್ದೀವಿ. ಹಂಗೆ ಇವತ್ತಿನ ಲಾಗ ಈಗ ಸಂಜಿನಾಗ ನಾನು ಸ್ಟಾರ್ಟ್ ಮಾಡತ್ತೀನಿ. 8 ಗಂಟೆ ಆಗೈತಿ ಕರೆಕ್ಟಾಗಿ. ಇವತ್ತು ಲಾಗ್ನ ಲೇಟಾಗಿ ಸ್ಟಾರ್ಟ್ ಮಾಡೀನಿ. ಬಹುಶಃ ಊರಿಗೆ ಹೋದಾಗ ಒಂದಿಷ್ಟು ವಿಡಿಯೋ ಜಾಸ್ತಿ ಲೆಂತ್ ಆದ್ರೆ ನಾನು ವಿಡಿಯೋ ಎಂಡ್ ಮಾಡಿ ಮತ್ತು ಟೈಮ್ ನೋಡಲ್ಲ ಏನು ನೋಡಲ್ಲ, ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಿರ್ತೀನಿ. ಇವತ್ತು ಫಸ್ಟ್ ಟೈಮ್ ಬೆಳಗ್ಗೆಲಿಂದ ಏನೋ ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಒಮ್ಮೆ 8 ಗಂಟೆಗೆ ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ. ಬರ್ರಿ ಪಲಾವ್ ಮಾಡೀನಿ. ಪಲಾವ್ ಅಂತೂ ಸ್ಮೆಲ್ ಸಖತ್ತಾಗಿ ಬರತೈತಿ. ಬಾದಿನ ಗ್ಯಾಪ್ ಆಗೈತ್ರಿ, ಒಟ್ಟ ಪಲಾವೇ ಮಾಡಿದ್ದಿಲ್ಲ. ಹುಡುಗರು ಕೂಡ ಸಿರಿ ಕೇಳತ್ತಿದ್ನಿ ಏನು ಮಾಡಿ ಅಂತ ಕೇಳೋಣ. ಅವು ಪಲಾವ್ ಅನ್ನಕ್ಕೆ ಬರೋಲ್ಲ, ಬಟ್ ಇದು ಸೋಯಾಬೀನ್ ಮಮ್ಮಿ ಸೋಯಾಬೀನ್ ಅನ್ನ ಅಂತ ನಾನು ಕೇಳಾಕತ್ತಿದ್ನು, ಅದನ್ನು ಮಾಡಾತಿದ್ನಿ. ಮತ್ತು ಇನ್ನೊಂದು ಏನಾರ ಕೇಳ್ತನ್ರಿಪ್ಪ, ಗೋಬಿ ಮಂಚೂರಿ ಕೇಳ್ತಾನ. ಗೋಬಿ ಅಂದ್ರೆ ಅದು ಎಣ್ಣೆಗೆ ಕರಿದು ಶೇವುದಾಗಿರ್ತಾವಲ್ಲ ಅವು ನೆಕ್ಕಿ ಚೀಪ್ಸ್ ಕೇಳ್ತಾನ. ಈ ಥರ ಅವಾಗೇನ ಬೇಕನ್ಸತ್ತೆ ಅದು ಕೇಳ್ತಿರ್ತಾನ. ಇಲ್ಲಾಂದ್ರೆ ಇಡ್ಲಿ ಮಾಡು, ಉಪ್ಪಿಟ್ಟು ಮಾಡಿದ್ದಿನ ಇಡ್ಲಿ ಕೇಳೋದು, ಇಡ್ಲಿ ಮಾಡೋದಿನ ಉಪ್ಪಿಟ್ಟು ಕೇಳೋದು. ತನಗೆ ತಿನ್ನಕ್ಕೆ ಮನಸ್ಸು ಇರಲ್ಲ ಟೈಮ್ದಾಗ. ಹಂಗೆ ಈಗ ಸದ್ಯಕ್ಕೆ ಇನ್ನೂ ಕುಕ್ಕರ್ ಸೀಟಿ ಹೊಡೆದಿಲ್ಲ. ತಂದಿ ಮಕ್ಕಳು ಏನು ಮಾಡಕತ್ತಾರ ನೋಡಂಬರ್ರಿ. ನೋಡ್ರಿ ಬ್ಯಾರಲ್ಲು ಸಿಕ್ಕಾಪಟ್ಟೆ ಹೊಲಸಾಗಿತ್ತು, ಹಂಗಾಗಿ ಇದನ್ನು ತೊಳ್ಯಾಕತ್ತೀವಿ ನಾವು. ಇದು ನನ್ನ ಕೆಲಸ ಇತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಪ್ರತಿ ಸಲನೂ ಅವ್ರು ಒಂದಿನ ಕೈ ಹಚ್ತಿದ್ದಿಲ್ಲ, ನಾನೇ ತೊಳಿತಿದ್ನಿ. ಇವತ್ತು ನಾನೇ ತೊಳಿತೀನಿ ಅಂತೇಳಿ ಅವ್ರು ನಾನೇ ತೊಳಿತೀನಿ ಅಂದಿಲ್ಲ, ತೊಳಿಯಪ್ಪ ಅಂದಿದ್ದಕ್ಕೆ ತೊಳಿ ಅಂತ ಹೇಳಿ ನೆಕ್ಸ್ಟ್ ನಾನೇ ತೊಳ್ಯಾಕೆ ರೆಡಿ ಆಗಿದ್ನಿ. ಅವಾಗ ಮತ್ತು ನೆಕ್ಸ್ಟು ಅವರೇ ತೊಳ್ಯಾಕೆ ನಿಂತಾರೆ ನೋಡ್ರಿ. ಮನ್ಯಾಗಾದ್ರೆ ನಾನು ಅಡುಗೆ ಮಾಡ್ತೀನಿ, ಗಿಜಿ ಗಿಜಿ ಆಗುತ್ತೆ, ನೀರು ಅದು ಜಲ್ದಿ ಯಾರಲ್ಲ ಬಿಡಲ್ಲ ಸಂಜೆ ಟೈಮ್ದಾಗ ಅಂತೇಳಿ ನಾನು ಹೊರಗೆ ತೊಗೊಂಬಂದಾರ. ಇಲ್ಲಿ ನೋಡ್ರಿ ಈ ನನ್ನ ಮಗ ತೊಳ್ಯಾಕತ್ತಾನೆ. ಅಯ್ಯಯ್ಯಯ್ಯ ಹಿಂಗೆ ಮಾಡಿದ್ರಾಗ ನೀರು ಹೋದ್ರೆ ಕುಂದ್ರಬೇಕಾಗುತ್ತೆ. ತಿಕ್ ತಿಕ್ ಹಿಂಗೆ ನೀವು ತಿಕ್ಕಿ ತುಂಬಿ ನನ್ನ ಕೈಯಾಗ ಹೆಲ್ಪ್ ಮಾಡಂಗಿದ್ರೆ ಓಮ್ ನೋಡಲ್ಲಿ ಒಂದು ಸಾಬೂನು ಕಲಾಸ ಆದ್ರೆ ನೀವೇನು ಕೈ ಬಿಡ್ಲಿಕ್ಕಿಲ್ಲ ನೋಡಿ. ಸಿರಿ ಒಳಗೆ ಹೋಗ್ಕೊಳ್ಳೋದು, ಒಳಗೆ ಹೋಗ್ಕೊಂಡ ಸಿರಿ ಒಂದು ಸಿಟಿ ಹತ್ತಿ. ಈಗ ನೀರು ಹೊಕ್ಕವೆ ಪಟ ಪಟ ಮಾಡು. ನೀರೋದು ಅಂದ್ರೆ ಮತ್ತೆ ಸಿರಿ ಸಾಕು. ಸರಿ ಸಿರಿ ನೀರು ಹೊಕ್ಕವು. ನಮ್ಮ ಮನೆಯವರು ತುಂಬ ಹಾಕ್ತಾರೆ ನೀರು ಎಲ್ಲ. ಹೆಂಗೆ ತಿಕ್ಕ್ಯಾರ ನೋಡೋಣ. ವೆರಿ ಗುಡ್. ಇರ್ಲಿ ಪಟ ಸಾಕು ಸಾಕು ಸಾಕು. ಏಯ್ ಸಾಬೂನು ನೋಡ್ಸಿರಿ, ಅಲ್ಲಿ ಸಾಬೂನು ನೋಡ್ಸಿರಿ, ನೀವು ಮಾಡಿದ ಆಕಾರ ನೋಡ್ಸಿರಿ. ಒಮ್ಮೆ ಗುಡ್ ಬೈ ಅನ್ನ ಅಷ್ಟ್ರೊಳಗೆ ನೀನು ಇರಬೇಕು, ಅದ್ರ ರೆಸ್ಪೆಕ್ಟ್ ಸಿಗುತ್ತೆ. ಹೌದಿಲ್ಲಪ್ಪ? ಗುಡ್ ಬೈ ಅಂದಿದ್ದಕ್ಕೂ ಅದ್ರ ರೆಸ್ಪೆಕ್ಟ್ ಉಳಿಸ್ಕೋಬೇಕು ನೀನು. ಗುಡ್ ಬೈ ಅಂತ ಪುರ್ಸತ್ ಇರ್ಲಾರ್ದಂಗೆ ಯಾವ್ದಾರ ಒಂದು ಮಸ್ತಿ ತೆಗ್ದ ಮಾಡೋದು. ಹಾಂ, ಬಡಿಸ್ಕೊಳ್ಳೋದು ಬೇಯಿಸ್ಕೊಳ್ಳೋದು ಎಡ್ಡು ಮೆಂಟಲ್ ಹೋಗ್ಬಿಡಿ. ಹಾಗೆ ನಾವು ಒಳಗಡೆ ಹೋದ್ವಿಯಪ್ಪ ಅಂತಂದ್ರೆ ನೋಡ್ರಿ, ಇದು ಯಾವಾಗಲೂ ಪುಟ್ಟಿ ಮೇಲೆ ಇರುತ್ತಲ್ಲ, ಈಗ ಕೆಳಗಿಟ್ಟಾರ. ನೆಕ್ಸ್ಟು ಇದಕ್ಕೊಂದು ಸ್ವಲ್ಪ ಒರೆಸಿ ಆಮೇಲೆ ಡೆಟಲ್ ಹಾಕಿ ಮತ್ತೊಂದಿಷ್ಟು ಒರೆಸ್ಕೊಂಡಿನಿ. ಇಲ್ಲಿ ಬ್ಯಾರಲ್ಲಿಡು ಜಾಗ ಒಣಗೈತ್ರಿ ಸದ್ದಿದ್ದು. ಇಲ್ಲಿ ತೊಗೊಂಬಂದು ಅವ್ರು ಇಡ್ತಾರ. ನಾನು ನೋಡ್ತಿರ್ಬೋದು ನೀವು ಪಲಾವ ಒಂದು ಸಿಟಿ ಹೊಡಿತೀಗ ಸದ್ಯಕ್ಕೆ. ನೆಕ್ಸ್ಟು ಒಂದಿಷ್ಟು ಪರೋಟ ಮಾಡಿದ್ರತಂತೇಳಿ ಎಲ್ಲ ರೆಡಿ ಮಾಡಿಟ್ಟಿನಿ. ಇದನ್ನು ಸಂಜೆ ನಾನು 4:00 ಸುಮಾರಿಗೇ ಅವ್ರಿಗೆ ಹಾಲು ಕಾಸ ಮುಂದಾಗನ ರೆಡಿ ಮಾಡಿ ಇಟ್ಕೊಂಡಿನಿ ರೀ. ಸಂಜೆಗೆ ಕುಕ್ಕರ್ ಬೇಕಲ್ಲ ನನಗೆ, ಬಟಾಟೆ ಕುದಿಸ್ಕೊಂಡ್ರೆ ಆಯಿತು ಅಂತೇಳಿ ಮಾಡೋ ಉದ್ದೇಶ. ಶ್ರೀ ಓಂಕಾರ ತಿಂತಾರ ಈ ಸದ್ದು ಒಂದೊಂದು ಮ್ಯಾಗ ಒಂದಿಷ್ಟು ಅನ್ನ ಉಣಿಸಿದ್ರೆ ಆಯ್ತು. ಮುಂಜಾನೆ ಅದು ಬೆಳಗ್ಗೆ ಅವ್ರು ಇದನ್ನು ಜಲ್ದಿ ಕಡ್ದು ಉಣ್ಣಕ್ಕಾಗಲ್ಲ. ನಾಷ್ಟ ಆದ್ರೆ ಮೊಸರಿನಾಗ ಕಲಿಸಿ ಉಣಿಸಿರ್ತೀನಿ, ಬಡ ನುಂಗ್ತಾರ. ಇವು ಆದ್ರೆ ಅವ್ರು ಕಡ್ದು ತಿನ್ನಕ್ಕೆ ಟೈಮ್ ಹಿಡಿತೈತಿ, ಹಂಗಾಗಿ ಅವ್ರಿಗೆ ತಿನ್ಬೇಕಲ್ಲ. ಈಗಾದ್ರೆ ನಡೀತೈತೆ ಸ್ವಲ್ಪ ಹೆಚ್ಚು ಕಮ್ಮಿ ಅಂತೇಳಿ ಈಗ ಅವ್ರವ್ರಿಗೆ ಒಂದೊಂದು, ನಮ್ಮ ಮನೆಯವ್ರಿಗೆ ಒಂದೊಂದು ಒಟ್ಟು ಹಿಂಗೆ ಮಾಡಿದ್ರಾಯ್ತು. ಉಳಿತಂದ್ರೆ ನಾಳೆಗೆ ಬೆಳಗ್ಗೆ ನಾಷ್ಟಾಕ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಈ ಐಡಿಯಾದ್ನಾಗ ಮಾಡೀನಿ. ಈ ಕಡೆ ನೋಡ್ತಿರ್ಬೋದು ನೀವು ಹಿಟ್ಟು ನಾದಿಟ್ಟಿನಿ, ಒಂದಿಷ್ಟು ಅರಿಶಿನ ಹಾಕಿನಿ, ಕಸ್ತೂರಿ ಮೆಥಿ ಹಾಕಿಸಿ ಮಾಡಿಟ್ಟಿನಂತ. ಎಷ್ಟಾಗುತ್ತೋ ಅಷ್ಟು ಈ ಸದ್ಯಕ್ಕೆ ಮಾಡ್ತೀನಿ ರೀ. ನಮ್ಮ ಮನೆಯವ್ರು ಬಂದ್ರೆ ವಿಡಿಯೋ ತೊಗೋತಾರಂತ. ಆಮೇಲೆ ಸಿಗೋನು. ಬಾಯ್. ಬರ್ರಿ ಫ್ರೆಂಡ್ಸಾ,
ಏನು ಮಾಡತ್ರಿ ಪರೋಟ. ಇದೇನು ಆಲೂ ಪರೋಟ ಯಾವ ಥರ ಮಾಡ್ತೀನಿ ಅಂತೇಳಿ ನೋಡ್ಕೋರಿ. ಪರೋಟೇನ ಇದು ಏನಂತಾರಲ್ಲ ಹೋಳಿಗೆ ಆಲೂ ಪರೋಟ. ಆಲೂ ಪರೋಟ ಏನು ಹಾಕಿದ್ರಿ? ಬೆಲ್ಲ ಹಾಕಿರ ಇದಕ್ಕೆ? ಬೆಲ್ಲ ಹಾಕಿ. ಇಲ್ಲಿ ನೋಡ್ರಿ ಈ ಥರ ತಗೊಂಡು ಇನ್ನೂ ನನಗೆ ಅಷ್ಟು ಕರೆಕ್ಟ್ ಆಯಿತು. ಹೋಳಿಗೆ ಮಾಡಕ್ಕೆ ಬರಲ್ಲ, ಈ ಪರೋಟ ಮಾಡೋ ಸಂಬಂಧ ಈ ಥರ ತುಂಬುದು ಕಲ್ತೀನಿ. ಏನೇನು ಹಾಕ್ತಾರೆ ಅದಕ್ಕೆ? ಆಲೂಗಡ್ಡೆ ಪರೋಟ ಎಲ್ಲರಿಗೆ ಗೊತ್ತು ಆಲ್ಮೋಸ್ಟ್. ಆದ್ರೆ ನಾನು ಹಾಕಿದ್ದು ಹೇಳ್ತೀನಿ ನೋಡ್ರಿ. ಬಟಾಟೆ ಕುದಿಸ್ಕೊಂಡೀನಿ, ಮೆಣಸಿನ್ಕಾಯಿ ಮಿಕ್ಸರಿಗೆ ಹಾಕೊಂಡಿನಿ. ಕರೆಕ್ಟ್, ಮೆಣಸಿನ್ಕಾಯಿ ಮಿಕ್ಸರ್ಗೆ ಹಾಕೊಂಡು ಕೇಸಿ ನೆಕ್ಸ್ಟ್ ಏನು ಮಾಡಿದ್ನಪ್ಪ ಅಂತಂದ್ರೆ ಉಳ್ಳಾಗಡ್ಡಿ ಹೆಚ್ಕೊಂಡಾರಿ. ದೊಡ್ಡ ಸೈಜಿಂದು ಒಂದು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಕೊಂಡೆ. ಒಂದು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಕೊಂಡು ಒಂದು ಟಮಾಟಿ, ಒಂದಿಷ್ಟು ಗಜ್ಜರಿ ತುರ್ದೆ ರೀ. ಗಜ್ರಿನ ತುರ್ಕೇಸಿ ಇಷ್ಟು ತಗೊಂಡು ಒಗ್ಗರಣೆ ಹಾಕಿದೆ ರೀ. ಫಸ್ಟ್ ಜೀರಿಗೆ ಸಾಸಿವೆ ಹಾಕಿ, ಆಮೇಲೆ ಉಳ್ಳಾಗಡ್ಡಿ ಹಾಕಿ, ಆಮೇಲೆ ಎಲ್ಲ ಪೇಸ್ಟ್ ಹಾಕೇಸಿ ಟಮಾಟಿ ಗಜ್ಜರಿ ಒಂದು ಸ್ವಲ್ಪ ಇದು ಗರಂ ಮಸಾಲ, ಇನ್ನೊಂದು ಸ್ವಲ್ಪ ಚಾಟ್ ಮಸಾಲ, ಒಂದು ಮ್ಯಾಗಿ ಕ್ಯೂಬರ ಇರಲಿ. ಮ್ಯಾಗಿ ಕ್ಯೂಬ್ ಅಂದ್ರೆ ತೋರಿಸಿ ನಿಮಗೆ. ಮ್ಯಾಗಿ ಕ್ಯೂಬರ ಅಲ್ಲಿ ಇರ್ಲಿಕ್ಕೆ ಮ್ಯಾಗಿ ಮ್ಯಾಜಿಕ್ ಮಸಾಲ ಬರ್ತಲ್ರಿ, ಅದು ಅಲ್ಲಿ ಅದನ್ನ ಹಾಕಿದ್ರೆ ಪರೋಟ ಭಾರಿ ಟೇಸ್ಟ್. ಒಂದಾಗೆ ಬರ್ತಾವೆ ಪರೋಟ. ಇಲ್ಲಿ ನೋಡಿ, ನಾನು ಫಸ್ಟಿಗೆ ನನಗೂ ಪರೋಟ ಮಾಡಕ್ಕೆ ಬರ್ತಿದ್ದಿಲ್ಲ. ಈ ಸದ್ ನಾನು ಕಲ್ತೀನಲ್ಲ ಭಾಳ ಚಂದ ಬರ್ತಾವೆ. ಹೆಂಗೆ ಮಾಡಬೇಕು, ಹೆಂಗೆ ತುಂಬಬೇಕು, ಬಟಾಟಿನ ನಾವು ಯಾವ ಹದದೊಳಗೆ ಕುದಿಸ್ಕೋಬೇಕು, ಯಾವ ಪ್ರೆಷರ್, ಎಷ್ಟು ಶಕ್ತಿ ಪ್ರೆಷರ್ಲಿಂದ ನಾವು ಇದನ್ನ ಲಟ್ಟಿಸ್ಬೇಕು. ಅದು ಒಂದು ಈ ಥರ ಹಾಳಿ ಮ್ಯಾಗ ಲಟ್ಟಿಸಿದ್ವಪ್ಪ ಅಂದ್ರೆ ಒಟ್ಟ ಹರಂಗಿಲ್ಲ. ಅಂಟಿದ್ರು ಬೆಳ್ಳುಳ್ಗಿ ಮ್ಯಾಗ ಆದ್ರೆ ಅಂಟ್ಕೊಂಡ್ಬಿಡ್ತಾವ್ರಿ, ಬೆಳ್ಳುಳ್ಗಿ ಮ್ಯಾಗ ಬರಂಗಿಲ್ಲ. ಅದ ಈ ಥರ ಒಂದು ಹಾಳಿ ಮ್ಯಾಗ ಅದು ಮಾಡಿದ್ರೆ ಒಂದು ವೇಳೆ ಹಿಟ್ಟು ಹೊಡೆದು ಬಟಾಟೆ ಹೊರಗೆ ಬಂದ್ರೂ ಈಗ ಹಿಂಗೆ ಕಾಣಕತ್ತೈತಿ ನೋಡ್ರಿ. ಈಗ ಹಿಂಗೆ ಆಗತ್ತೆ ರೀ, ಒಟ್ಟ ಹಿಂಗೆ ಹರಂಗಿಲ್ರಿ ಬಟಾಟಿ, ಹಂಗಾಗುತ್ತೆ. ಸ್ವಲ್ಪ ಪೂರ್ಣಿಮಾ ನಿನ್ನ ಸ್ವಲ್ಪ ದಿನ ಕೊಟ್ಟಿದ್ಲ ಮನೆಯವರಿಗೆ, ಹಾಕಿದ ಒಂದಿಷ್ಟು ಇದು ಐತ್ರಿ ಕೊಡ್ಬೇಕು ನಾನು. ಹಂಗಾಗಿ ಒಂದೆರಡು ಹಾಕಿ ಎಕ್ಸ್ಟ್ರಾ ಮಾಡ್ತೀನಿ ನೋಡ್ರಿ. ತುಂಬ ಇದೇ ಹೂರ್ಣ ತುಂಬೋದು ಬರಲ್ರಿ ನನಗೆ. ಕೋಳೂರೊಳಗೆ ಅತ್ತಿಯರು ಮಾಡ್ತಾರ, ನಾನು ತೊಳ್ದಾಗ ಮಮ್ಮಿ ಮಾಡ್ತಾಳ ಹೋಳಿಗೆ. ಹಂಗಾಗಿ ನನಗೆ ಎಲ್ಲಿ ಇದು ಆಗಿಲ್ಲ. ಆದ್ರೆ ನಾ ಮಾತ್ರ ನೀವು ಹಂಗ ಗೊತ್ತಿಲ್ಲ, ನಾ ಮಾತ್ರ ಪರೋಟ ಮಾಡಕ್ಕೆ ಮಾಡೋ ಮುಂದಾಗ ಒಂದು ಅರ್ಬಿ ಸಪ್ರೇಟ್ ಅಂತೂ ಎತ್ತಿಟ್ಕೊಂಡೇ ಇರ್ತೀನಿ ನಾನು. ಯಾಕಂದ್ರೆ ಅದು ಬಟಾಟಿ ಸ್ವಲ್ಪ ಹಿಂಗೆ ಒತ್ತಿ ತುಂಬಿರ್ತೀವಲ್ಲ, ಕಡುಬು ತುಂಬಾಗೂ ಹಂಗೆ ರೀ. ಅದು ಕೈಗೆ ಎತ್ತಿರ್ತೈತಲ್ಲ, ನಾನು ಒಯ್ನೇ ಅನ್ಸಂಗಿಲ್ಲ. ಈ ಥರ ಒಂದು ಸ್ವಲ್ಪ ಆತಂದ್ರೆ ನೋಡಿರಿ, ಹಿಟ್ಟು ಹಚ್ಚಿ ಎಣ್ಣೆ ಹಚ್ಚಿ ಮಾಡ್ತಾರೋ ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ನಾನು ಮಾತ್ರ ಹಿಟ್ಟು ಹಚ್ಚಿ ಮಾಡ್ತೀನಿ ನೋಡ್ರಿ. ಯಾವ ಥರ ಲಟ್ಟಿಸ್ತೀನಿ ಹೆಂಗಂತೇಳಿ ತೋರಿಸ್ತೀನಿ ನೋಡ್ರಿ. ಒಂದು ಸ್ವಲ್ಪ ಹಿಂಗೆ ಹಿಟ್ಟು ಹಚ್ಕೋಬೇಕ್ರಿ ಮತ್ತೆ. ಓ ಇದೇ ಕಟ್ಟಾಗತ್ತೆ ತಡಿ. ಇಲ್ಲ ರಚಿತಾ ಹೋದ್ರಿಂದ ಆ ಕಡೆ ಲಕ್ಷ್ಯ ಕೊಟ್ಟೆ, ಹಾಗಾಗಿ ಸ್ವಲ್ಪ ಇದು ಆತಿರಿ. ಅದು ಒಂದು ನನ್ನ ಬೆಳ್ಳುಳ್ಳಿಗೆ ತೋರಿಸ್ತೀನಿ ತಡ್ರಿ. ನಾ ಎಷ್ಟೇ ನೀಟಾಗಿ ಮಾಡ್ಬೇಕಂದ್ರು ಬೆಳ್ಳುಳ್ಳಿಗೆ ಯಾಕೆ ನಾನು ಸ್ವಲ್ಪ ಕೈ ಕೊಡ್ತಂದ್ರೆ, ಈಗ ಯಾಕೆ ಕೈ ಕೊಡ್ತಂದ್ರೆ ತೋರಿಸ್ತೀನಿ ರೀ. ಇಲ್ಲಿ ಕಡ್ದೈತೆ ನೋಡ್ರಿ, ಹಿಂಗೆಲ್ಲ ಕಚ್ 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 ಕಚ್. ಈಗ ಇಲ್ಲಿ ಈ ಜಾಗದಾಗ ಅಂಟ್ಕೊಂಡ್ಬಿಡುತ್ತೆ ಗಾರಿ, ಹಿಂಗೆ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಅದು ಆಚೆ ಕಡೆ ನೆನಪಿರ್ಲಾರ ಸ್ವಲ್ಪ ಪ್ರೆಷರ್ ಜಾಸ್ತಿ ಹಾಕಿದ್ನಪ್ಪ ಅಂದ್ರೆ ಪರೋಟ ಅಂಟ್ಕೊಳಕ್ಕೆ ಚಲೋ ಆಗ್ಬಿಡ್ತೈತೆ. ಅದು ಎಣ್ಣೆ ಈಚೆ ಕಡೆ ಸೈಡ್ ಹಚ್ಕೊಂಡಿರ್ತೀವಲ್ರಿ, ಒಳ್ಳೆ ಈಚೆ ಕೈ ತಗೊಂಡು ಹಿಂಗೆ ಹಾಕ್ಬೇಕು ನೋಡಿಸ್ತೆ. ಯಾಕಡೆ ಅಂತ ತೋರಿಸ್ತೀನಿ ತಡ್ರಿ ಪರೋಟ. ಇಲ್ಲಿ ನೋಡ್ರಿ, ಆಮೇಲೆ ಇಲ್ಲಿ ನೋಡ್ರಿ. ಅಮ್ಮ ಕೈ ಸುತ್ತವ. ಈಗ ಆಲೂ ಪರೋಟ
ಹಾಯ್ ಫ್ರೆಂಡ್ಸ್, ಬರ್ರಿ ಈಗ ನಾ ಮತ್ತೆ ಲಾಗ ಸ್ಟಾರ್ಟ್ ಮಾಡಕತ್ತೀನಿ. ನಿನ್ನೆ ವಿಡಿಯೋದೊಳಗೆ ಹೇಳ್ದಂಗೆ ಒಂದಿಷ್ಟು ನನ್ನ ಯೂಟ್ಯೂಬ್ದೊಳಗೆ ನನ್ನ ಯೂಟ್ಯೂಬ್ ಚಾನಲ್ದೊಳಗೆ ಯಾರೆಲ್ಲ ಬರ್ತಿರ್ತಾರಲ್ಲ ಒಂದಿಷ್ಟು ಜನದ ಮೆಂಟಾಲಿಟಿ ಈ ಸದ್ಯಕ್ಕೆ ಹೆಂಗೆ ನಡೆದಪ್ಪ ಅಂತಂದ್ರೆ ಅವರು ಇವರು ಅಂತ ಹೇಳಂಗಿಲ್ಲ. ನನ್ನ ವಿಡಿಯೋದೊಳಗೆ ನಮ್ಮ ಫ್ಯಾಮಿಲಿ ಸಿಕ್ಕಾಪಟ್ಟೆ ಜನ ಬರ್ತಾರ, ಹೊರಗಿನವರು ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾರ. ಅದ್ರೊಳಗನೆ ಕೆಲವೊಬ್ರು ಅವ್ರ ಮೆಂಟಾಲಿಟಿ ಯಾವ ಥರ ಐತಪ್ಪ ಅಂತಂದ್ರೆ, ಈಗ ನಾವು ಒಂದು ವಿಡಿಯೋ ಮಾಡ್ತಿರ್ಬೇಕು, ಅವ್ರೊಂದು ವೇಳೆ ನಮ್ಮ ವಿಡಿಯೋದಾಗ ಕಾಣಿಸ್ಕೊಳಕತ್ರ ಒಂಥರ ಹೆಂಗೋ ಆ್ಯಟಿಟ್ಯೂಡ್ ಅದು ಯಾವ ಥರ ಆ್ಯಟಿಟ್ಯೂಡಪ್ಪ ಅಂತಂದ್ರೆ, ಸೋಷಿಯಲ್ ಮೀಡಿಯಾದೊಳಗೆ ಅವ್ರಿಗೆ ಯೂಟ್ಯೂಬ್ ಚಾನಲ್ದೊಳಗೆ ಬರೋಕೆ ಇಷ್ಟ ಇಲ್ಲ. ಅವ್ರು ಒಂಥರ ಅವ್ರಿಗೆ ಹೇಳ್ಕೊತಾರೆ ನಾ ಬರಲ್ಲ, ಇಲ್ಲ ನಾ ಬ್ಯಾಡ ಹಿಂಗೆ ಹೇಳ್ತಾರೆ. ಅವ್ರಿಗೆ ಇಷ್ಟ ಇರಲ್ಲ ಅಂದ್ರೆ ನಾನು ಅವರಿಗೆ ಒಂದ್ಸಲ 2 ಸಲ ಅವ್ರು ಅಂದಿದ್ರಪ್ಪ ಅಂದ್ರೆ ನಾನು ಅವ್ರಿಗೆ ತೊಗೊಳಕ್ಕೂ ಹೋಗಂಗಿಲ್ಲ. ನೆಕ್ಸ್ಟ್ ಇನ್ನೊಬ್ರು ಬರಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಬರಕ್ಕೇನು ಪ್ರಾಬ್ಲಮ್ ಇಲ್ಲ, ಬರ್ತಾರ. ಆದ್ರೆ ಅವ್ರದ್ದೊಂಥರ ಏನು ಆ್ಯಟಿಟ್ಯೂಡ್, ನನ್ನ ವಿಡಿಯೋದಾಗ ತಗೋತಾರೆ ಇವರು, ಕಂಡಕ್ಟಿ ಪಗಾರ ಬರ್ತೈತಿ ಇವರಿಗೆ. ಹಂಗೆ ಒಟ್ಟು ನಾನು ನಿಮ್ಗೆ ಹೆಂಗೆ ಹೇಳ್ಬೇಕೋ ಗೊತ್ತಾಗತ್ತಿಲ್ಲ. ಯೂಟ್ಯೂಬ್ ಚಾನಲ್ ಮಾಡೋರಿಗೆ ನಮ್ಮಿಂದ ಫಾಯ್ದಾ ಐತಿ. ನಾ ಇವ್ರ ಚಾನಲ್ದಾಗ ಕಣ್ಣಿ ಅಂದ್ರೆ ನಾ ಒಂದಿಷ್ಟು ಬನ್ನಿ ಅಂದ್ರೆ ಇವ್ರಿಗೆ ಪೇಮೆಂಟ್ ಜಾಸ್ತಿ ಬಂದ್ಬಿಡ್ತೈತಿ. ಇಷ್ಟು ಪೇಮೆಂಟ್ ತಗೋತಾಳ, ನನಗೇನು ಕೊಡಲ್ಲ, ಆ ತರ ಮೆಂಟಾಲಿಟಿ. ಪೇಮೆಂಟ್ ಕೊಡೋದು ಇಲ್ಲ ಅಂದ್ರೆ ಎಕಡೆರ ಮಾಡಕ್ ಹೆಂಗಾರ ನಿಂದ್ರದು, ಎಕಡೆರ ಒಳ್ಳಿ ಬಿಡುದು. ನಾ ಹಿಂಗ ವಿಡಿಯೋ ತಗೊಳಂದಾಗ ಏನಾರ ಒಂದು ಹಿಂಗ ಬೇರೆ ಕಡೆ ಹೋಗ್ಬಿಡೋದು, ಈ ತರ ಆಟಿಟ್ಯೂಡ್. ಅವ್ರಿಗೆ ಬರಕ್ ಇಷ್ಟ ಇಲ್ಲ ಅಂತಲ್ಲ, ನಾ ಕ್ಲಿಯರ್ ಆಗಿ ಹೇಳ್ತೀನಿ. ಬರಕ್ ಇಷ್ಟ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಇಷ್ಟ, ನಮ್ಮ ಚಾನಲ್ ನೋಡ್ತಾರ, ಸಪೋರ್ಟ್ ಮಾಡ್ತಾರ. ಆದ್ರೆ ಚಾನಲ್ದಾಗ ಬರಕ್ ಇಷ್ಟ ಇಲ್ಲ. ಅವ್ರೊಂಥರ ಬೇರೆ, ಅವ್ರು ಹೇಳ್ಕೊಂಡಿರ್ತಾರ. ನಾನು ಮತ್ತು ಅವ್ರಿಗೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಅವ್ರಿಗೆ ತಗೊಳಂಗಿಲ್ಲ. ಬಂದು ಎಲ್ಲ ಮಾಡಿನೂ ಒಂಥರ ಆಟಿಟ್ಯೂಡ್. ಅವ್ರಿಗೆ ಬರಕ್ಕೇನು ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ಪ್ರಾಬ್ಲಮ್ ಇರೋದು ಅವರು ನನ್ನ ವಿಡಿಯೋದೊಳಗೆ ಬಂದ್ರೆ ನನಗೆ ಜಾಸ್ತಿ ದುಡ್ಡು ಸಿಗ್ತೈತಿ, ಅವ್ರೇನಾದ್ರೂ ಮಾತಾಡಿದ್ರೆ ಜಾಸ್ತಿ ದುಡ್ಡು ಸಿಗ್ತೈತಿ. ಈಗ ಯೂಟ್ಯೂಬ್ ಚಾನಲ್ ಮಾಡಿ 2 ವರ್ಷದೊಳಗೆ ಈ 2 ವರ್ಷ ಯೂಟ್ಯೂಬ್ ನನ್ನ ಜರ್ನಿ ಒಳಗೆ ನಾನು ಸಿಕ್ಕಾಪಟ್ಟೆ ಪೇಮೆಂಟ್ ತೊಗೊಂಡೀನಿ. ಈಗಾಗಲೇ ಅವ್ರ ಇದ್ರೊಳಗೆ ಲಕ್ಷಗಟ್ಟಲೆ ಪೇಮೆಂಟ್ ತೊಗೊಂಡ್ಬಿಡ್ತೀನಿ ನಾನು. ನಾವೆಲ್ಲ ಬರ್ತೀವಿ ಇವ್ರ ವಿಡಿಯೋದೊಳಗೆ, ಇಲ್ಲ ಅಂದ್ರೆ ಹೇಳುದು ಅದನ್ನ ಬಾಯಿಲಿಂತಾನು ಹೇಳುದು, ಬರೇ ಮಾಡೋದಾತು ನಮ್ಗೇನು ಸಿಗ್ತದ ಬಿಡು, ನಮ್ಗೇನು ನಿನ್ನ ಮಗ ಏನು ಅನ್ಕೊಡ್ತಾನೆ ಬಿಡು. ಈ ಥರ ಒಂದು ಇದ್ರೊಳಗೆ ಇರ್ತಾರ. ಏನು ಗೊತ್ತಾರೆ, ನಾನು ಇಷ್ಟು ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿ 2 ವರ್ಷ ಆಯಿತು. 2 ವರ್ಷನೇ 1 ತಿಂಗಳೊಳಗೆ ನಾನು ಮಾನಿಟೇಷನ್ ಆನ್ ಆಗೈತಿ. ಅದೇನು ಇದು ಈ ಕಡೆ ವಿಡಿಯೋ ನೋಡ್ಬೋದು ಮಾಡಿ ಕರೆಕ್ಟಾಗಿ ಅದೇನು ಟಾರ್ಗೆಟ್ ಇರುತ್ತಲ್ಲ, ಅದು 1 ತಿಂಗಳೊಳಗನೆ ನಾನು ರೀಚ್ ಮಾಡ್ಕೊಂಡು 1 ತಿಂಗಳೊಳಗನೆ ಮಾನಿಟೇಷನ್ ಅದು ಆನ್ ಆಗೈತಿ. ಅದಾಗಿಂದ್ರಿ ಎಷ್ಟು ಪೇಮೆಂಟ್ ಬಂದೈತೆ ನಂದು ಈ 2 ವರ್ಷದೊಳಗೆ ಎಷ್ಟು ಪೇಮೆಂಟ್ ಬಂದೈತೆ ಅಂದ್ರೆ, ಈ 2 ವರ್ಷದೊಳಗೆ ಈಗ ನೆಕ್ಸ್ಟ್ ಮುಂದಿನ ತಿಂಗಳ ಈಗ $100 ಕಂಪ್ಲೀಟ್ ಆಗ್ಯಾವು. $110 ಕಂಪ್ಲೀಟ್ ಆಗ್ಯಾವು. ಈ 1 ತಾರೀಕಿನೊಳಗೆ ಬರುತ್ತಲ್ಲ, 28 ತಾರೀಕಿನೊಳಗೆ ಪೇಮೆಂಟ್. ಈ 28 ತಾರೀಕಿನೊಳಗೆ ನನ್ನ ಪೇಮೆಂಟ್ ಬರ್ತೈತಿ. ಮುಂದಿನ ತಿಂಗಳು ಈ ತಿಂಗಳು 28 ಹೌದಾ? 3 ತಿಂಗಳು ಕೂಡಿ ಹೌದಾ? ಹೋದ ತಿಂಗಳು ಕಂಪ್ಲೀಟ್ ಆಗಿಲ್ಲಲ್ಲ, ಈ ತಿಂಗಳು ಕಂಪ್ಲೀಟ್ ಆಗಿಲ್ಲ. ಈ ತಿಂಗಳು ಕಂಪ್ಲೀಟ್ ಆಗತ್ತಾ? ಈ ತರ ಇರ್ತೈತ್ರಿ ಅದು. ಮತ್ತೆ ಈಗ 3 ತಿಂಗಳಿಗೆ $100 ಮ್ಯಾಕ್ ಕಂಪ್ಲೀಟ್ ಆಗಿದೆ. 3 ತಿಂಗಳಿಗೆ $112 ಇವತ್ತಿಗೆ ಆಗ್ಯಾವು. ಇನ್ನೂ ಒಂದು ತಿಂಗಳು ಕೂಡ ಸಿಗುತ್ತೆ ನಮ್ಗೆ. ಅದ್ರೊಳಗೆ ಇನ್ನೊಂದು $30 ಆ್ಯಡ್ ಆದ್ರೂ ಪರವಾಗಿಲ್ಲ. ಒಂದು $120 ಪೇಮೆಂಟ್ ಸಿಗ್ತೈತಿ. ಎಷ್ಟು ಬರುತ್ತೋ ಗೊತ್ತಿಲ್ಲ. ಒಂದು ವೇಳೆ ಈಗ ಕಂಪ್ಲೀಟ್ ಆಗೈತಿ, ಮುಂದಿನ ತಿಂಗಳು ಪೇಮೆಂಟ್ ಬರ್ತೈತಿ. ನಾ ಇದೇ ತಿಂಗಳನ್ನ ಅನ್ಕೊಂಡಿದ್ನಿ. ಮುಂದಿನ ತಿಂಗಳು ಪಗಾರ ಬಂತಂದ್ರೆ 5 ಪಗಾರ ಬಂದಂಗೆ ಆಗ್ತೈತಿ ನಂದು. 2 ವರ್ಷ ಒಳಗೆ 5 ಪೇಮೆಂಟ್ ಬರ್ತೈತಿ. 5 ಪೇಮೆಂಟ್ ಅಂದ್ರು ನಾನು 3 ತಿಂಗಳಿಗೊಂದ್ಸಲ, 4 ತಿಂಗಳಿಗೊಂದ್ಸಲ $100 ಕಂಪ್ಲೀಟ್ ಆಗ್ತಾವೆ. 3 ತಿಂಗಳಿಗೊಂದ್ಸಲ $100 ಕಂಪ್ಲೀಟ್ ಆಗಬೇಕು ಅಂದ್ರೆ, ಈಗ ಈ ತಿಂಗಳು ಕಂಪ್ಲೀಟ್ ಆಗಿತ್ತು ಅಂದ್ರೆ ಒಳ್ಳೆ ಒಂದು ಮುಂದಿನ ತಿಂಗಳು ಅನ್ನೋದ್ರಾಗ ಎಷ್ಟು $1 ಬೀಳ್ಬೋದು ರೀ? ಭಾಳ ಆದ್ರೆ 10-15 ಅಷ್ಟೇ ಬೀಳ್ಬೋದು. ಈ ಥರ ಪೇಮೆಂಟ್ ಒಳಗಂದ್ರೆ ಅಷ್ಟು ಈ ಥರ ಒಂದು ಅದ್ರೊಳಗೆ ಪದ್ಧತಿ ಇರ್ತೈತಿ, ಪ್ರೊಸೆಸ್ಸನ್ನು ಇರ್ತೈತಿ ರೀ. ಅದ್ರೊಳಗೆ ನನಗೆ 2 ವರ್ಷಕ್ಕೆ ಇದ್ರೊಳಗೆ 5 ಪೇಮೆಂಟ್ ಬಂದಾವಂತ. ಇದು ಬಂದ್ರೆ 5 ಪೇಮೆಂಟ್ ಅಂತ ಹೇಳಕತ್ತೀನಿ. ಈಗ ಲಕ್ಷ ಅಂತೂ ಇನ್ನೂ ದಾಟಿಲ್ಲ. ನಿಜ ಸತ್ಯವಾಗ್ಲೂ ಮಾಡಿ ಹೇಳ್ತೀನಿ, ನಾನು ಲಕ್ಷ ಇನ್ನೂ ದಾಟಿಲ್ಲ. ಲಕ್ಷ ಎಲ್ಲ ತಿಂಗಳು ಪಗಾರನ್ನು ಕೂಡಿ ಲಕ್ಷ ದಾಟ್ಬೇಕಾದ್ರೆ ಬಹುಶಃ ಇನ್ನೂ 1 ವರ್ಷ 2 ವರ್ಷ ಮ್ಯಾಗ ಹೋಗುತ್ತೆ ಏನೋ ಗೊತ್ತಿಲ್ಲ. ನನಗೂ ಸುಮ್ಮನೆ ನನ್ನ ವರ್ಷಗಟ್ಟಲೆ ನನ್ನ ಮೊಬೈಲಿಗೆ ರೀಚಾರ್ಜ್ ಆಗೋಷ್ಟು ಪೇಮೆಂಟ್ ಸಿಗ್ತೈತಿ. ಸಣ್ಣ ಪುಟ್ಟ ಏನಾದರೂ ಮಾಡ್ಕೊಳಕ್ಕೆ ಆಗ್ತೈತೆ ಅಂತೇಳಿ ಮಾಡತ್ತೀವಿ. ಮತ್ತು ಅದು ಕಂಪ್ಲೀಟಾಗಿ ನಾನು
ಬೆಳಗ್ಗೆ ಒಂದು ಸಂಜೆಗೊಂದು ವಿಡಿಯೋನ ಹಾಕಕ್ಕೆ ಹೋಗಿಲ್ಲ. ಒಂದೊಂದು ದಿನ 2-3 ದಿನ ಗ್ಯಾಪ್ ಆಗಿಬಿಡ್ತಾವೆ. ಹಂಗತ್ತೆ ನಾನು ಮಾಡಕತ್ತೀನಿ. 2-3 ವರ್ಷದೊಳಗೆ ಇಷ್ಟು ಪೇಮೆಂಟ್ ನನಗೆ ಬಂದೈತಿ. ಎಲ್ಲರೂ ಪ್ರತಿಯೊಬ್ರು ಈಗ ಇಷ್ಟು ಚಾನಲ್ ಸ್ಟಾರ್ಟ್ ಮಾಡಿದಾಗ್ಲಿಂದ ಯಾರ್ಯಾರು ಬಂದಾರಲ್ಲ ಕೆಲವೊಬ್ರು ಹೇಳ್ತೀನಿ, ಪ್ರತಿಯೊಬ್ರು ನನಗೆ ಎಲ್ಲರೂ ನಾವು ಬಂದ್ರೆ ಹಾಕಿರ್ತೀವಿ, ನಮ್ಗೇನು ಕೊಡ್ತಿದ್ವಿ ಮಾಡ್ತಿದ್ವಿ ಅಂತ ಪ್ರತಿಯೊಬ್ರು ಇದೇ ರೀತಿ ಕೇಳಕತ್ರ. ಬಹುಶಃ ನಾನು ಅವ್ರಿಗೆ ಕೇಳೋರಿಗೆ ನಾನು ಹೌದು ಬಿಡು ಪಾಪಲ್ಲ, ನಾನು ಸಪೋರ್ಟ್ ಮಾಡ್ತಾರಲ್ಲ ನನ್ನ ಚಾನಲ್ದಾಗ ಬರ್ತಾರಲ್ಲ ಅಂತೇಳಿ ಬಹುಶಃ ಎಲ್ಲರಿಗೂ ಕೊಡಕತ್ರ. ನಾ ಇನ್ನೊಂದಿಷ್ಟು ರೊಕ್ಕ ನಾನು ಏನು ಯೂಟ್ಯೂಬ್ ಬಂದಿರೋ ಪೇಮೆಂಟ್ ಬಿಟ್ಟು ನೆಕ್ಸ್ಟ್ ಇನ್ನೊಂದಿಷ್ಟು ಪಗಾರ ಹಾಕಿ ಕೊಟ್ರು ಎಲ್ಲರಿಗೂ ಏನೋ ತೃಪ್ತಿ ಆಗಂಗಿಲ್ಲ. ಹಂಗಿರ್ತೈತಿ. ಎಲ್ಲರೂ ಹೊಸದಾಗಿ ನೋಡಕತ್ತಿದವರು ಅರ್ಥ ಮಾಡ್ಕೋರಿ. ನಿಮ್ಮ ಆಜು ಬಾಜು ಯಾರಾದರೂ ಯೂಟ್ಯೂಬ್ ಚಾನಲ್ ಮಾಡೋರು ಇದ್ರು ಕೂಡ ನೀವು ಅವ್ರ ವಿಡಿಯೋಗಳು ಒಂದಿಷ್ಟು ಒಂದಿಷ್ಟು ಮಾತಾಡಿದ್ರ, ಏನಾದರೂ ಈ ಥರ ನಿಮ್ಮ ಮನೆಯದು ಏನಾದರೂ ಹಿಂಗೆ ಮಾಡಿದ್ರೇ ಅವರಿಗೆ ಎಷ್ಟಕ್ಕೊಂದು ಇವತ್ತು ವಿಡಿಯೋ 2,000 ಬಂದು ನೋಡಿಬಿಟ್ಟಾರ, 3,000 ಮಂದಿ ನೋಡಿಬಿಟ್ಟಾರ, ಇಷ್ಟು ಪಗಾರ ಬಂದೈತೆ ಏನು ಅಂತೇಳಿ ಎಲ್ಲ ಸುಳ್ರಿ. ಒಮ್ಮೆ 20,000 ತನಕ ವಿಡಿಯೋ ನೋಡಿದ್ರು ಅವತ್ತಿನ ಪಗಾರನೂ ಬಿದ್ದಿರಲ್ಲ. ಹಂಗಿರ್ತಾವ ವಿಡಿಯೋ ನೋಡು. ಎಷ್ಟು ಸಾವಿರ ನೋಡಿರ್ತಾರ ಅದ್ರ ಮ್ಯಾಗ ಏನೋ ಡಿಪೆಂಡ್ ಇರಂಗಿಲ್ಲ. ಇದು ಒಂದಿಷ್ಟು ಮಾಹಿತಿ ತಿಳ್ಕೊರಿ. ಬಹುಶಃ ವಿಡಿಯೋ ನೋಡಕತ್ತಿದ್ದವ್ರು ನಾನು ಹಿಂಗೆ ಮಾಡಿದ್ನಿ ಅದಕ್ಕೆ ಈಗ ಹಿಂಗೆ ಅನ್ನಕತ್ತಾಳೇನಂತೇಳಿ ಅವ್ರಿಗೇನು ಅನಿಸಿರ್ಬೋದು. ಪರವಾಗಿಲ್ಲ, ಅವರು ಡೈರೆಕ್ಟಾಗಿ ನನಗೆ ಹೇಳಲ್ಲಲ್ಲ, ನನಗೂ ಡೈರೆಕ್ಟಾಗಿ ಅವ್ರಿಗೆ ಹೇಳೋಕ್ಕಾಗಿರಲ್ಲ. ಇದ್ರ ಮುಖಾಂತರ ಅವ್ರಿಗೆ ಗೊತ್ತಾಗುತ್ತೆ ಅಂತೇಳಿ ಅನ್ಕೋತೀನಿ. ಬರ್ರಿ, ಇದು ಒಂದು ಕ್ಲಿಯರ್ ಮಾಡಬೇಕಾಗಿತ್ತು. ಭಾಳ ದಿನದಿಂದ ಇತ್ತು ನಾನು ಹೇಳ್ಬೇಕು ಇಲ್ಲಾಂದ್ರೆ ಅವ್ರಿಗೆ ಹೇಳಬೇಕು ಅಂತೇಳಿ. ಇನ್ನೊಂದು ಈಗ ಅವ್ರು ಮತ್ತು ಅವ್ರು ಬರ್ಲಿಕ್ಕೂ ಏನೋ ಇದು ಇಲ್ರಿ, ನಮ್ದು ಕೆಲಸ ಇರ್ತೈತಿ, ನಾನು ಮಾಡ್ತಿರ್ತೀನಿ, ನನಗೆ ಎಲ್ಲಿ ಹೊರಗಡೆ ಹೋಗೋದಾಗಲ್ಲ, ಎಲ್ಲಿ ಬೇರೆ ಕಡೆ ಬಿಡೋದು ತೊಗೊಳೋದಾಗಲಿಲ್ಲ ಅಂದರೂ ನಂದು ಎಷ್ಟಾಗುತ್ತೋ ನನ್ನ ಮನೆಯೊಳಗೆ ನನ್ನ ಮಕ್ಕಳದ್ದು ನಮ್ಮ ಮನೆಯೊಳಗೆ ನಾ ಮಾಡೋ ಕೆಲಸ ಇಷ್ಟರೊಳಗನೆ ನಾನು ವಿಡಿಯೋ ಮಾಡಿ ಅಷ್ಟೇ ವಿಡಿಯೋ ಹಾಕ್ತಿರ್ತೀನಿ. ಅವು 1000 ಓಡ್ತಾವೋ 500 ಓಡ್ತಾವೋ 100 ಓಡ್ತಾವೋ ಗೊತ್ತಿಲ್ಲ. ಓಡ್ದಷ್ಟು ಹೋಗ್ಲಿ, ಚಾನಲ್ ನಂದೈತಲ್ಲ, ಯಾರು ಬರ್ತಾರ ಅವ್ರು ಮಾತಾಡ್ತಾರ ಇವ್ರು ಮಾತಾಡ್ತಾರ ಅಂತೇಳಿ ನಾನು ಕೂಡ ಅದನ್ನು ತಗೋಬಾರ್ದು. ಆ ಥರ ಊರ ಕಡೆ ಹೋದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಿ, ವಿಡಿಯೋಗಳು ನೋಡ್ತಿರ್ತೀರಿ, ಎಲ್ಲ ಮಾಡ್ತೀರಿ. ಇಲ್ಲಿ ಬರೋಣ ನನಗೆ ಅನ್ಸುತ್ತೆ ಸ್ವತಃ ನನಗೆ ಒಂದೊಂದು ದಿನ ಬೇಸರ ಆಗ್ತೈತಿ. ಏನು ಮಾಡ್ಬೇಕು ನಾನು ವಿಡಿಯೋ? ಇದೇ ಬೆಳಗ್ಗೆ ಎದ್ದು ಅಡುಗೆ ಮಾಡು, ನಾಷ್ಟ ಮಾಡಿಸು, ಊಟ ಮಾಡಿಸು. ಶ್ರೀನಿ ಸದ್ಯಕ್ಕಂತೂ ಇಷ್ಟು ದಿನ ಇದ್ದಿಲ್ಲ, ಈಗ ಶ್ರೀದೊಂದು ಎಕ್ಸ್ಟ್ರಾ ಆ್ಯಡ್ ಆಗೈತಿ, ಸಾಲಿಗೆ ಬಿಟ್ಟು ಬಾ ಕರ್ಕೊಂಬ. ಇದೇ ಒಂದಿರ್ತೈತಿ. ಈಗ ಮಳೆ ಇರ್ಲಿಕ್ಕಂದ್ರೆ ಹೆಂಗಾದ್ರೂ ಸ್ವಲ್ಪ ಹೋಗುದು ಬರೋದು ಮಾಡ್ತಿರ್ತೀನಿ. ಈ 2-3 ದಿನ ಮಳೆ ಚಲೋ ಆಗೈತಿ. ಅದು ಒಂದು ಅಲ್ಲಿ ಇಷ್ಟು ಸ್ಟ್ರಿಕ್ಟ್ ಸಾಲಿಯಪ್ಪ ಅಂದ್ರೆ ಅದು ನಾನು ಮೊಬೈಲ್ ಅಷ್ಟು ಸಾಲಿ ಮುಂದೆ ಹಿಡಿಯೋಕೆ ಅಲೋ ಇಲ್ಲ ನನಗೆ. ಒಂದ್ಸಲ ಕೇಳಿದ್ರು, ಹಂಗಾಗಿ ನಾನು ಜಾಸ್ತಿ ಇದು ಮಾಡೋಕೆ ಹೋಗಿಲ್ಲ. ದೂರ್ಲಿಂದ ಏನು ಚರ್ಚೆ ಐತಲ್ಲ ಅಲ್ಲಿಂದ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೋಬೋದು. ಎಲ್ಲರೂ ಒಂಥರ ಇವಾಗ ಯೂಟ್ಯೂಬ್ ಅಂತೇಳಿ ನನಗೆ ಗೊತ್ತಾಗ್ಬಿಡ್ತೈತಲ್ಲ, ನಾನು ಚಾನಲ್ ಮಾಡ್ತೀನಿ ಅಂತ ಎಲ್ಲರಿಗೂ ಗೊತ್ತು, ಆದರೆ ಎಲ್ಲರೂ ಬರೋಕೆ ಇಷ್ಟಪಡೋಂಗಿಲ್ಲ ಇಲ್ಲಿ ಜನ. ಹಾಗಾಗಿ ನಾನು ಜಾಸ್ತಿ ಏನೋ ಕೋರ್ಸ್ ಮಾಡಕ್ಕೆ ಹೋಗಲ್ಲ. ನೋಡ್ರಿ, ಇಷ್ಟೈತಿ ವಿಡಿಯೋ. ಈ ಯೂಟ್ಯೂಬ್ ಜರ್ನಿ, ಯೂಟ್ಯೂಬ್ ಮಾಡೋರು ಇಷ್ಟು ವಿಡಿಯೋ ಓಡ್ಬಿಟ್ಟು ಇಷ್ಟಿದಿಲ್ಲ ಅಂತೆಲ್ಲ ಸಿಗ್ತೈತಿ. ಕೆಲವೊಬ್ರು ತೊಗೊಳೋರು ಲಕ್ಷಗಟ್ಟಲೆ ಪಗಾರನು ತೊಗೋತಾರ. ಅವ್ರ ಚಾನಲ್ದಾಗ ಅವರು ಕೂಡ ಹೇಳ್ಕೊಂಡಿರ್ತಾರ. ನಮಗೆ ಅಷ್ಟಿಲ್ಲ. ಇಷ್ಟು ವರ್ಷದ ಪೇಮೆಂಟ್ ಒಳಗೆ ನಾನು ಇನ್ನೂ ಲಕ್ಷ ದಾಟಿಲ್ಲ ಅಂತ ಹೇಳ್ತೀನಿ. ದಾಟ್ಲಿ, ನನಗೂ ಭಾಳ ಖುಷಿ ಐತಿ. ಆಮೇಲಿಂದ ಹೇಳ್ಕೊತೀನಿ ಅಂತ. ನೆಕ್ಸ್ಟ್ ಪಗಾರ ಬಂದಿದ್ದು ಕೂಡ ನಾನು ಎಷ್ಟು ಬಂತ ಅಂತೇಳಿ ಶೇರ್ ಮಾಡ್ಕೋತೀನಿ ಅಂತ. ಈಗ ನಾವೊಂದು ನಿಮ್ಗೆ ತೋರ್ಸಾಕತ್ತಿರೋದೈತಿ ಬೆಳ್ಳಿ ಚೈನ್. ನನ್ನ ಯೂಟ್ಯೂಬ್ ಪಗಾರದೊಳಗೆ ತೊಗೊಂಡಿದ್ರಿ. ಇದು ಯಾವ ಚೈನ್ ಅಂತೇಳಿ ಸನೇಕ್ ತಗೋ. ನನ್ನ ಯೂಟ್ಯೂಬದಲ್ಲಿ ತೊಗೊಂಡಿರೋಂಥ ಚೈನ್ ಸನೇಕ್ ತಗೋ. ಯಾರ್ದವ್ರು ಗೊತ್ತಾಗುತ್ತಲ್ಲ. ಹೆಂಗೈತ್ರಿ ಚೈನಾ? ಯಾವ ದೇವರು ಇದು, ಯಾವ ದೇವ್ರ ಪದಕ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. 1 ನಿಮಿಷದೊಳಗನೆ ನಾನು ಹೇಳ್ತೀನಿ ಯಾವ ದೇವರು ಏನಂತೇಳಿ. ಇಲ್ಲಿ ಸಾನಿಕರ್ ಮಮ್ಮಿ ಅಂತೇಳಿ ಗೊತ್ತೈತೋ ಇಲ್ಲೋ ಗೊತ್ತಿಲ್ಲ, ಕೆಲವೊಂದ್ಸಲ ತೊಗೊಂಡಿನಿ ವಿಡಿಯೋದೊಳಗೆ. ಅವರು ತಿರುಪತಿಗೆ ಹೋಗಿದ್ರು, ಹಂಗಾಗಿ ಅಲ್ಲಿಂದ ತೊಗೊಂಬಂದಿರೋಂಥ ಚೈನಾ. ಬೆಳ್ಳಿದಲ್ರಿ ಇದು, ಮತ್ತೆ ಬೆಳ್ಳಿದು ಅನ್ಕೊಂಡ್ರಿ. ನಾ ಸುಮ್ಮನೆ ಅಂದು ತಮಾಷೆಗ ಬರೀ ಪೇಮೆಂಟ್ ಅದು ಇದು ಮಾತಾಡಿದ್ನಲ್ಲ, ಅದ್ರೊಳಗೆ ನಾ ಸುಮ್ಮನೆ ಹಿಂಗೆ ಅಂದಾತು ಅಂಥೇಳಿ ನಾನು ಯೂಟ್ಯೂಬ್ ಪಗಾರೊಳಗೆ ತೊಗೊಂಡಿರೋಂಥ ಬೆಳ್ಳಿ ಸಾಮಾನು ಅಂತೇಳಿ. ಸುಳ್ಳು, ಇದು ತಿರುಪತಿ ಡಾಲರ್. ಇದು ಬೆಳ್ಳಿ ಥರನೇ ಐತಿ ನೋಡೋಕೆ. ಹುಡುಗರ ಸಂಬಂಧ ಸಾನಿಕ ನಮಗೂ ಪರಿಚಯ ಅದಲ್ಲ, ಹಂಗಾಗಿ ಒಂದಿಷ್ಟು ಪ್ರಸಾದ, ತಿರುಪತಿ ಲಡ್ಡು ಪ್ರಸಾದ. ನೆಕ್ಸ್ಟ್ ಇದು ಒಂದು ಚೈನಾನ ಕಟ್ ಕಳಿಸ್ಯಾದ್ರಿ. ಸೋನಿಗೊಂದು, ನಮ್ಮ ಶ್ರೀಗೊಂದು, ಯಾರ್ಯಾರು ಇರ್ಲಕ್ಕ ಒಟ್ಟು ಮನೆಗೆ ಒಂದೊಂದು ಚೈನಾ, ಒಂದಿಷ್ಟು ತಿರುಪತಿ ಲಡ್ಡುನ ಕೊಟ್ಟಾಳ. ಲಡ್ಡು ಅಂತೂ ಅವ್ರು ಕೊಟ್ಟುಬಿಟ್ಟ ನಮ್ಮ ಮಮ್ಮಿಗೆ ಭಾಳ ಇಷ್ಟ ಆಯ್ತು. ಮಮ್ಮಿ ಬೆಲ್ಲ ಅಂತೇಳಿ
ಅವನು ಕೂಡ ತಿಂದ. ನಮ್ಮ ಮನೆಯವ್ರಿಗೆ ಒಂದಿಷ್ಟು ಕೊಟ್ಟು ಬಂದಿಂದ ನೋಡ್ರಿ ಹೆಂಗೈತೆ ಚಂದ ಐತೆ. ಆದ್ರೆ ಕಪ್ಪಾಗುತ್ತೋ ಏನೋ ಗೊತ್ತಿಲ್ಲ. ಸಿರಿಗಂತೂ ಹಾಕಲ್ಲ, ಒಮ್ಮಗುನ ಹಾಕಲ್ಲ. ಇದನ್ನ ಒಂದು 4 ದಿನ ನಮ್ಮ ಮನೆಯವ್ರು ಹಾಕೊಂಡು ಖುಷಿ ಪಡೀಲಿ. ನಡೀತದಲ್ಲ ನಿಮ್ಮ ಕಪ್ಪನ ನಡೀತದ. ಬೇರೆ ಬಿಟ್ಟಲ್ಲ ಮುಂಚೆ ಏನಾಯ್ತು ಮಾರ್ಕೊಂಡು ತಿಂದೆ ಐತೆ ಒಳಗೆ ಐತದ. ಅದು ಯಾವ್ಯಾವ ಬೆಳೆ ಅಂದಲ್ಲ ಇಟಾಲಿಯನ್ ಸಿಲ್ವರ್. ಜಿಂತ ಅತ್ತ ಚಿತ್ತ ಚಿತ್ತ ಮಾಡತನ. ಜಿಂತ ಅತ್ತ ಚಿತ್ತ ಚಿತ್ತ ಜಿಂತ ಅತ್ತ ಜಿಂತ ಅತ್ತ ಚಿತ್ತ ಚಿತ್ತ ಏ ಟಾ ಟಾ ಟಿ 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 ಟೇ 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 ಅದು ಮಾಡು. ಟೇ 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 ನೀ ಮಾಡು. ಟಾ ಟಾ ಟಿ 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 ಟು 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 ಟೇ 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 ಏನು ಗೊತ್ತಿಲ್ಲ. ಯೂಟ್ಯೂಬ್ ಇದ್ರೊಳಗೆ ಒಂದ್ಸಲ ವಿಡಿಯೋಗಳು ಬಂದು ಅಂದ್ರೆ ಹುಡುಗರು ಮತ್ತು ಎಷ್ಟೇ ಮೊಬೈಲ್ನ ಅವಾಯ್ಡ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ನೋಡ್ತಿರ್ತಾರೆ. ಅದು ಫಸ್ಟಿಗೆ ಆಮೇಲೆ ಖುಷಿ ಈತ ಅದು ಬಂತು. ಫಸ್ಟ್ ಅದು ಬಂತ ಟೆಂಗೆ ಟೆಂಗೆ ಬಂತ. ಫಸ್ಟಿಗೆ ಟೆಂಗೆ ಬಂದಾದ್ಮೇಲೆ ಅದು ಎಲ್ಲ ವಿಡಿಯೋನು ಹುಡುಗರಿಗೆ ಏನಂತಾರಲ್ಲ ಅಟ್ರಾಕ್ಟಿವ್ ಆಗಲ್ರಿ. ಕೆಲವೊಂದು ವಿಡಿಯೋಗಳು ಅಷ್ಟೇ ಟೆಂಗೆ ಟೆಂಗೆ ಮಾಡು 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 ಸರಿ ನೀ ಮಾಡು. ಆಮೇಲೆ ಖುಷಿ ಇತ್ತ ಟೆಂಗೆ ಟೆಂಗೆ ಮಾಡು. ಟೆಂಗೆ ಟೆಂಗೆ ಆಮೇಲೆ ಖುಷಿ ಇತ್ತ ಆಮೇಲೆ ಖುಷಿ ಇತ್ತ ನೋಡೋ ಎಲ್ಲ ನೆನ್ಪಿಟ್ಟಾನ. ಆಮೇಲೆ ಖುಷಿ ಇತ್ತ ಆಮೇಲೆ ಖುಷಿ ಇತ್ತ ಮಾಡು. ಬ್ಯಾರಲ್ ತಿಕ್ಕಿ ಹಂಗೆ ಟಿ ಶರ್ಟ್ ಎಲ್ಲ ತಗೊಂಡು ಅವ್ರ ಪಪ್ಪ ಅರ್ಧದಂಗಿ ಹಾಕ್ಯಾನ. ಹಂಗಿಲೆ ಒಂದ್ಸಲ ಗ್ಯಾಸನ್ನು ಒರೆಸಿ ನಾನು ಕೈ ಸಿಕ್ಕ ಎಲ್ಲ ಬಟ್ಟೆ ತಗೊಂಡು ಹೋಗ್ತಕ್ಕ ಜಮಾ ಮಾಡಿ ಹೋಗಿನಲ್ಲ ಅಂತ 2 ಕಲರ್. कोई बच्चा मेरा बात नहीं सुनता है. ಎರಡು ಟಿ ಶರ್ಟ್ ಅದಾವ್ರಿ. ಸಿರಿ ಈ ಸಲ ಗ್ಯಾರಂಟಿ ಹೊಡಿತೀನಿ ನಾನು. ನೋಡಿ ಗ್ಯಾರಂಟಿ ಹೊಡಿತೀನಿ ಈ ಸಲ. ಪಿಂಕ್ ಕಲರು ಸೇಮ್ ಟಿ ಶರ್ಟ್ ಆ್ಯಡ್ ಅದಾವು. ಈ ಕಲರ್ ಸೇಮ್ ಟಿ ಶರ್ಟ್ ಆ್ಯಡ್ ಅದ. ಇದು ಬಾದಾಗೈತಿ. ಇನ್ನೊಂದು ಟಿ ಶರ್ಟ್ ಇದೇ ಕಲರ್ದೆ. ಅದು ಹೆಂಗಂದ್ರೆ ಅದು ಒಂದ್ಸಲ ಗ್ಯಾಸ್ ಹೊರ್ಸಿನಿ ಸಿಕ್ಕದಂತ ಹೇಳ ತೊಗೊಂಬಂದೆಲ್ಲ ಒಣಗ್ಯಾವ ಅಂತ ಇಲ್ಲೇ ಹಾಕಿನ್ರಿ. ತೊಗೊಂಡು ಅದನ್ನ ತೊಗೊಂಡು ಅವ್ರ ಅಪ್ಪ ಸಿಕ್ಸ್ಯಾರ ಕಾರ್ಬಾರ್ ಮಾಡಿ ಬ್ಯಾರಲ್ ತೊಳ್ದಾನ ಅಂಗಿ ತೋದದಂತೇಳಿ ಅದನ್ನ ಹಾಕೊಂಡಾನ. ಅಟ್ರಾಕ್ಟಿವ್ ಆಗ್ತಾವ ಅಂತ ಹೇಳಿದ್ನಲ್ಲ ಹುಡುಗರಿಗೆ. ಫಸ್ಟು ಟೆಂಗೆ ನೆಕ್ಸ್ಟ್ ಆಮೇಲೆ ಖುಷಿ ಐತ. ಈ ಸಬ್ಜೆಕ್ಟ್ ಯಾರ ಬಾಯಿಲೆ ನೋಡ್ರಿ ಎಲ್ಲಾರ ಬಾಯಾಗನು ಟಾಟಾ ಟು 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 ಟೇ ಟೇ ಇದು ಒಂದು ಸಾಂಗ್. ನಿನ್ನೆ ಯಾಕ ಕಾಣಿಸ್ತೀನಿ ಎಲ್ಲ ಗೊತ್ತಾಗೋಲ್ಲ ನನಗೆ. ಹಂಗಾಗಿ ಸದ್ಯಕ್ಕೆ ನಮ್ಮ ಓಂಕಾರ ಚಬ್ಬಿ ಚೀಕ್ಸ್ ಇಲ್ಲ ಕರ್ಬಾರ್ದ ನಾವು ಬಾಲ್ ಹೆಂಗ ಆಡ್ತಾನೆ ನೋಡ್ರಿ. ಎಷ್ಟು ಡೇಂಜರ್ ಅದ ನಮ್ಮ ಓಂಕಾರ. ಭಾರಿ ಡೇಂಜರ್. ಓಡಿ ಹೋಗದ ಸೀದಾ ಹೋಗುತ್ತ ಮತ್ತೆ ಇತ್ತತನೂ ಆಡಂಗಿಲ್ರಿ. ಅದಿಷ್ಟು ಬೈ ಜಾಗ ಆಯ್ತ ಮನೆಯವ್ರಿಗೆ ಹೇಳಿದ್ನಿ ಅದಿಷ್ಟು ಬಾಡಿ ಏನ್ ಬಿಡು ಅವ್ರಿಗೆ ಆಡಾಕ್ ಅಂತ ಹೇಳಿ. ಅವ್ರು ಇಲ್ಲ ಅಂತೇಳಿ ಆ ಕಡೆ ಅದೇ ಸೈಡ್ ಹಾಕ್ಬಿಟ್ರು ಟಿವಿನ. ಈ ಕಡೆ ಹಾಕಿದ್ರ ಲೈಟ್ ಐತಿ. ಲೈಟಿನ ಚಾರ್ ಟಿವಿ ಮ್ಯಾಗ ಬಿದ್ರೆ ಇಲ್ಲೆಲ್ಲ ಕಪ್ಪು ಬರ್ತೈತಿ. ಈಚಿ ಕಡೆ ಸೈಡು ಕಾಟ ಐತಿ. ಕಾಟದ ಮೇಲೆ ನಿಂತ್ರ ಆರಾಮ್ಸೆ ಮುಟ್ಟುತ್ತಾರ ಅವ್ರು. ಹಂಗಾಗಿ ಆ ಗಾಡಿ ಹಾಕಿವಿ ಅಂದ್ರೆ ಭಾಳ ಡೇಂಜರ್ ಐತಿ. ಅದೊಂದೇನೋ ಕವರ್ ಬಂದದಂತ್ರಿ ಹೊಸ್ದಾಗಿ. ನಾನೇ ಹೇಳಿದ್ನಿ. ಸ್ತ್ರೀ ನೋಡು ನಾಟಕ ಆ ಕಡೆ ನಿಂತ ನಿಂದ ಈಗ ಮದ್ವಿ ಮದ್ವಿ ಈಗ ಅಭ್ಯಾಸ ಮಾಡ್ತೀನಿ ಎಲ್ಲ ಊಟ ಮಾಡ್ತೀನಿ ಎಲ್ಲ ಮಾಡೀನಿ. ಊಟ ಏನ್ ಮಾಡಿರಿ? ಪಟೋಟೋ ಅಲ್ಲ ಮತ್ತ
ನಾನಂದ್ರೆ ಒಂದಿಷ್ಟು ರೊಕ್ಕ ಓದಿರ್ತಿದ್ದಿಲ್ಲ. ಪ್ರತಿ ಸಲ ನೀವು ಸಣ್ಣ ಹುಡುಗರು ಅಂದ್ರ ಎಲ್ಲ ಟೈಮ್ದಾಗ ಇಡೋದಾಗಂಗಿಲ್ಲ. ಹಂಗಾಗಿ ಸಣ್ಣ ಪುಟ್ಟ ವಸ್ತುನು ಕೆಳಗಿಡಕತ್ತಿಲ್ಲ ನಾನು. ಇದೇನು ಕಾಜಿಂದು ಸೋಕಸ್ ಮಾಡಿಸ್ತಾರಲ್ಲ ಮಾಡಿಸ್ಬಿಡು ನಾ ಕಡೆ ನಾವ ಅಂತೇಳಿ ಅನ್ನಿ ನಮ್ಮ ಮನೆಯವ್ರಿದ್ರೆ ಅದೆಲ್ಲ ಯಾಕೆ ಟೆನ್ಷನ್ ತಗೋತಿ, ಇನ್ನೊಂದಿಷ್ಟು ದಿನ ತಡಿ ನೋಡೋಣ ಅಂತೇಳಿ ಅಂದಾರ. ಅದಕ್ಕೆ ಯಾವಾಗ ಅದಕ್ಕೊಂದು ಸೇಫ್ಟಿ ಆಗುತ್ತೋ ನನಗೆ ಗೊತ್ತಿಲ್ಲ. ನನಗೆ ಮಾತ್ರ ಸೋಕೇಸ್ ಒಳಗೆ ಇಡೋದಾಗ ಉತ್ತಮ ಅನ್ಸುತ್ತೆ. ಅದೆಲ್ಲ ಬಾಡಿಗೆ ಮನೆಯಾಗ ಇರ್ತೀವಿ, ಸೋಕೇಸ್ ಯಾಕೆ ಮಾಡಿಸ್ತೀವಿ ಅಂತ. ಒಟ್ಟ ಟಿವಿ ಸೇಫ್ ಆಗಿರ್ಬೇಕು ಅನ್ನೋದು ನನ್ನ ಉದ್ದೇಶ. ಇನ್ನೊಂದು ಅದಕ್ಕಾಗಿ ನಾ ಅಂತ ಗಜೋಮು ಒಡೆಂತ ಸಾಮಾನು ಅವ್ರಿಗಿನೂ ಏನೂ ಅನ್ನಕ ಆಗಂಗಿಲ್ಲ. ಹೊಡಿತದಂತೇಳಿ ಎಷ್ಟು ಜಬರ್ದಸ್ತಿ ಮಾಡ್ತೀವಿ ಅಂದ್ರು ಹುಡುಗರ್ನು ಪಾಪ್ರಿ. ಹೊರಗಡೆ ಹೋದ್ರೆ ಓನರ್ದು ಅಂಗಳದಾಗ ಆಡಕತ್ರ ಇನ್ನೊಬ್ರು ನಮ್ಮಂಗ ಬಾಡಿಗೆ ಇದ್ದವ್ರದು ಅವರು ಇವರು ಮ್ಯಾಟ್ हमारा मैट चुभाया उनका, ये देखो ये मैट कौन उधर डाला, ये देखो हमारा चप्पल उधर कौन रखा, ये देखो ये हमारा झाड़ पे कौन हाथ लगाया. ಹಿಂಗತಿ ಎಲ್ಲ ಹೊರಗೋದ್ರೆ ಇಂಥರ ಕಿರಿಕಿರಿ. ಮನ್ಯಾಗ ಆಡಕತ್ರ ಮತ್ತೆ ನಾನು ಕಿರಿಕಿರಿ. ನನ್ನ ಮಕ್ಳು ಎಲ್ಲಿ ಆಡ್ಬೇಕು. ಅದಕ್ಕಂತ ಸಂಜೆ ಮಾಡಿ ದಿನ ಒಂದಿಟ್ಟು ಹೊರಗಡೆ ಕರ್ಕೊಂಡು ಹೋದ್ರ ಕೈಯಾರ ಇಟ್ಕೊಳ್ಳಿ ಏನಾರ ಮಾಡಲಿ. ಅದು ಒಂಥರ ಕಿರಿಕಿರಿ. ಹೊರಗಡೆ ಕರ್ಕೊಂಡು ಹೋದ್ರು ಗಾಡಿ ಬರ್ತಾವ ಅನ್ನೋದು, ಈ ಕಡೆ ಹೇಳಿ ಆ ಕಡೆ ಹೇಳಿ, ಅಲ್ಲಿ ಕೈ ಹಿಡಿ ಇಲ್ಲಿ ಕೈ ಹಿಡಿದು ಜಗ್ಗು ಕಿರಿಕಿರಿನ ಆಗ್ತೈತಿ. ಆದ್ರೂ ಒಂದು ಸ್ವಲ್ಪ ಅವ್ರಿಗಿನ್ನು ಚೆಂದ ಅನ್ಸುತ್ತೆ ಅಂತ ಹೊರಗೆ ಕರ್ಕೊಂಡೋಗಿ ಬಂದಿರ್ತೀನಿ. ಇಂಥದ್ದೇ ನೋಡ್ರಿಪ್ಪ ನಮ್ಮ ಲೈಫ್ ಅಂತೂ ಹಿಂಗೈತಿ, ಇಷ್ಟರೊಳಗೆ ಐತಿ. ಯೂಟ್ಯೂಬಿಂದ ಎಷ್ಟು ಸಲ ಪೇಮೆಂಟ್ ಬಂದೈತಿ. ನನ್ನ ಲಕ್ಷ ಅಂತೂ ಇನ್ನೂ ದಾಟಿಲ್ಲ. ಆಗಲಿ ಲಕ್ಷ ದಾಟಿದ್ರು ನಿಮಗೆ ಹೇಳ್ತೀನಿ 1 ಲಕ್ಷ ಸಬ್ಸ್ಕ್ರೈಬರ್ ಆಗಲಿ. ಗೊತ್ತಿಲ್ಲ ಸಬ್ಸ್ಕ್ರೈಬರ್ ಒಟ್ಟ ಮುಂದೆ ಹೋಗೋಲ್ರಿ. ನನ್ನ ವಿಡಿಯೋ ಬೋರ್ ಆಗ್ತಾವೋ ಏನೋ ಗೊತ್ತಿಲ್ಲ. ನಂದು ಒಂದು ವೇಳೆ ನಾ ಯೂಟ್ಯೂಬ್ ಚಾನಲ್ ನಂಗೆ ಬ್ಯಾಸ್ ಆಗೈತೆ ಅಂತೇಳಿ ಬಿಟ್ರು ಅಂದ್ರೆ ಎಷ್ಟು ಯೂಸ್ ನಾನು ಎಷ್ಟು ಎಫೆಕ್ಟ್ ಹಾಕಿದ್ರು ನಂಗೆ ಅದ್ರ ಏನೂ ಇದಾಗಕತ್ತಿಲ್ಲಪ್ಪ ಅಂತ ಅನ್ಸಿತಪ್ಪ ಅಂದ್ರೆ ಬಂದ್ ಮಾಡ್ಬೇಕಂದ್ರೆ ಸ್ಟಾರ್ಟ್ ಮಾಡೀನಿ. ಅದ್ರದ್ದೊಂದು ಏನಾದರೂ ಕೂನ ಇಟ್ಕೊಂಡೆ ಅಲ್ಲಿ ಸ್ಟಾಪ್ ಮಾಡಬೇಕು. ಹಾಗೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡಾಕತ್ತೀನಿ. 1 ಲಕ್ಷ ಸಬ್ಸ್ಕ್ರೈಬರ್ ಆದ್ರು ಅಂದ್ರೆ ಸಿಲ್ವರ್ ಬಟನ್ ಸಿಗ್ತೈತಿ. ಸಿಲ್ವರ್ ಬಟನ್ ಆದ್ರೂ ತಗೋಬೇಕನ್ನೋ ಒಂದು ಉದ್ದೇಶ. ಅನ್ನೋದೊಂದು ಭಾಳ ಖುಷಿ ಐತಿ. ಒಂದೇನೋ ಒಂದು ಕೆಲ್ಸಕ್ಕೆ ಕೈ ಹಾಕಿದ್ನಿ, ಅದರಿಂದ ಇದೊಂದು ಸಿಕ್ತಿ ನನಗೇನೋ ತೃಪ್ತಿ ಆದ್ರೂ ಬೇಕಂತೇಳಿ ಅನ್ಸುತ್ತಾ. ನೋಡೋಣಂತ ಮನೆಗೆ ಕುಂತಲ್ಲೇ ಎಷ್ಟೋ ಬಿಸ್ನೆಸ್ ಮಾಡ್ಬೇಕಂತೇಳಿ ಭಾಳ ಆಸೆ ಪಡಾಕತ್ತೀನಿ. ನಾನು ನಿಜ ಹೇಳ್ಬೇಕಂದ್ರ ಈಗ ಗೊತ್ತಿಲ್ಲ ಇಲ್ಲೇನೂ ಆಗಲ್ಲ. ಟೇಲರಿಂಗ್ ಆಗಲ್ಲ ಇಲ್ಲಿ ಹೇಳಿದ್ನಲ್ರಿ ಒಂದ್ಸಲ ಟೇಲರಿಂಗ್ ಇತಿಹಾಸ ಏನಾಗುತ್ತೆ ಹಿಂಗ ಅಂತೇಳಿ. ನೆಕ್ಸ್ಟ್ ಇನ್ನೊಂದು ಹೆಣ್ಕಿದ್ರು ಏನು ಯೂಸ್ ಹೆಣ್ಕಿದ್ರು ಇನ್ನೊಂದು ಅದನ್ನು ಏನೂ ಯೂಸ್ ಇಲ್ಲ. ಬಿಡಪ್ಪ ಒಂದು 4 ರೊಟ್ಟಿ ಚಪಾತಿ ಅದನ್ನಾದ್ರೂ ಮಾಡಿ ಊರ ಕಡೆ ಬಿಜಾಪುರದಾಗ ಅದೆಲ್ಲ ಹಿಂಗೆ ನಮ್ಮ ಕಡೆ ಮಾಡ್ತಾರ. ಅದನ್ನ ಮಾಡ್ಬೇಕಂದ್ರೆ ಅದನ್ನು ಯೂಸ್ ಆಗಲ್ಲ. ಅದು 10 ರೂಪಾಯಿ ಒಂದು ರೊಟ್ಟಿ. ಈಗೆಲ್ಲ ಕನ್ನಡ ಜನ ಅಂಗಡಿ ಮುಂದಾನೆ ಬೋರ್ಡ್ ಬರ್ದು ಹಾಕಿ ಇಲ್ಲೇ ಮಾರುತಿ ಟೆಂಪಲ್ ಗುಡಿ ಕಡೆನೇ ಮಾರಾಕತ್ತಾರಿ. ಏನು ಮಾಡಲಿ ನಾನು 2 ಮಕ್ಕಳನ್ನು ಕರ್ಕೊಂಡು ಮನೆ ಕೆಲಸ ನೋಡ್ಕೊಂಡು ಈ ಸದ್ಯಕ್ಕೆ ಸ್ತ್ರೀದ ಅಭ್ಯಾಸ ಎಲ್ಲದನ್ನು ಕವರ್ ಮಾಡ್ಕೊಂಡು ಮನ್ಯಾಗ ಕುಂತು ನಾ ಯಾವ ಕೆಲಸ ಮಾಡಲಿ ಮಾಡ್ಬೇಕು. ನಾವು ಒಟ್ಟ ಯಾವ ಕೆಲಸ ಮಾಡಲಿ ಅನ್ನೋದೊಂದು ತಲೆಯಾಗ ಭಾಳ ಕಡಾಕತೈತಿ. ನಿಮಗೂ ಏನಾದರೂ ಗೊತ್ತಿತ್ತಂದ್ರೆ ಈ ಕೆಲಸ ಇಷ್ಟು ಎಲ್ಲ ನಾ ಕವರ್ ಮಾಡ್ಕೊಂಡು ನಮ್ಮ ಮನ್ಯಾಗ ಕುಂತು ಕೆಲಸ ನಾ ಮಾಡ್ತೀನಿ ರೀ. ನಾವೊಂದು ಮಧ್ಯಾಹ್ನ ಮಲಗೋದು ಬಿಟ್ಟು ಒಂದು ಮಾಡೋ ಕೆಲಸ ಜಲ್ದಿ ಮುಗಿಸ್ಕೊಂಡು ನಾನು ಕೆಲಸ ಮಾಡ್ತೀನಿ. ಮನ್ಯಾಗ ಕುಂತು ಮಾಡೋಂಥ ಕೆಲಸ ಇತ್ತಂದ್ರೆ ನನಗೆ ಕಮೆಂಟ್ ಹಾಕಿ ಹೇಳ್ರಿ, ಸಜೆಷನ್ ಕೊಡ್ರಿ. ನಿಮ್ಮ ಸಜೆಷನ್ ನನಗೂ ಓಕೆ ಅನಿಸ್ತು ಅಂತಂದ್ರೆ ನಾನು ಅದನ್ನು ತೊಗೋತೀನಿ. ಜಾಸ್ತಿ ಬಂಡವಾಳ ಹಾಕಿ ದೊಡ್ಡ ಮಷಿನ್ ತೊಗೊಂಡು ಮನೆಗೆ ಇಟ್ಕೊಂಡು ಮಾಡೋಂಥ ಕೆಲಸ ಅದನ್ನು ಆಗಂಗಿಲ್ಲ. ಯಾಕಂದ್ರೆ ನೋಡಿರಲ್ಲ ಬಾಡಿಗೆ ಮನೆ ನಾ ಬರೋ ಒಂದು ರಾಟಿ ತೊಗೋಬೇಕಾದ್ರೆ ಈ ಸದ್ಯಕ್ಕೆ ಯೋಚನೆ ಮಾಡಕತ್ತೀನಿ. ತೊಗೊಳ್ಳೋ ಬ್ಯಾಡೋ ಈಗ ತೊಗೊಂಡ್ರೆ ಇವ್ರು ಹಿಂಗತ್ತೆ ಆಡೋರು ಅದು ಒಂದು ಜಾಗ ಹಿಡ್ಕೊಂಡು ಕುಂದಿರ್ತೈತಿ. ಎಲ್ಲಾದ್ರೂ ಬಡಿಸ್ಕೊತಾರ ಮಾಡ್ತಾರ. ಮೊದಲೇ ಕಿಡಿಗೇಡಿಗಳ್ರಿ ನನ್ನ ಮಕ್ಕಳು ಅಂತೇಳಿ ಅದೊಂಥರ ಯೋಚನೆ ಮಾಡಕತ್ತೀನಿ. ಸಿಂಪಲ್ ಒಳಗೆ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕೆಲಸ ಇತ್ತಪ್ಪ ಅಂತಂದ್ರೆ ಅದನ್ನು ಸಜೆಷನ್ ಕೊಡ್ರಿ. ಅದನ್ನು ನಾವು ತೊಗೋತೀನಿ ಅಂತ ಯೋಚನೆ ಮಾಡ್ತೀವಿ. ನೆಕ್ಸ್ಟ್ ಇದು ಹೇಳಿದ್ನಲ್ಲ ಯಂತ್ರ ತರೋದು ಮಷಿನ್ ತರೋದು ಇಂಥದ್ದು ಆಗಂಗಿಲ್ಲ. ಊರ ಕಡೆ ಪತ್ರೊಳಿ ಮಾಡೋದು ಮಷಿನ್ ತೊಗೊಂಬಂದು ನಮ್ಮ ಗೆಳತಿನ ತೊಗೊಂಬಂದು ಮಾಡಕತ್ತಾರ. ಆಕಿ ಸದ್ಯಕ್ಕೆ ಚಲೋ ನಡೆದೈತ್ರಿ ಆಕಿ ಪತ್ರೊಳಿ ಮಾಡೋದು ಬಿಸ್ನೆಸ್. ಅದೆಲ್ಲ ಇಲ್ಲಿ ಮಾಡ್ಬೇಕಂದ್ರೆ ಇಲ್ಲಿನೂ ನಡೆಯಂಗಿಲ್ಲ ರೀ. ಇಲ್ಲಿ ಪತ್ರೊಳಿ ಎಲ್ಲಿನೂ ನೋಡೇ ಇಲ್ಲ ನಾವು ಪತ್ರೊಳಿ ಯೂಸ್ ಮಾಡ್ತಾರೆ ಬಿಡ್ತಾರೆ ಅಲ್ಲ, ಎಲ್ಲಿ ಮಾಡಂಗಿಲ್ಲ ಅನ್ಸುತ್ತೆ ಪತ್ರೊಳದು ಯೂಸ. ಹಾಗಾಗಿ ಇದನ್ನ ಮಾಡತ್ತೀನಿ. ಎಲ್ಲದಕ್ಕಿಂತ ಉತ್ತಮ ಇದೆ ಅನ್ಸೈತಿ. ಆದ್ರೆ ಇದ್ರೊಳಗೆ ಜಾಸ್ತಿ ಸಿಗಂಗಿಲ್ಲ. 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಂದ್ಸಲ ಪೇಮೆಂಟ್ ಆದ್ರೆ ಏನೂ ಇದಿಲ್ಲ. ಒಂದು ವಿಡಿಯೋ ನಾವು 20 ನಿಮಿಷ 25 ನಿಮಿಷದ್ದು ವಿಡಿಯೋ ನಾವು ಅಪ್ಲೋಡ್ ಮಾಡ್ಬೇಕಂದ್ರೆ ನಮ್ಮ ನೆಟ್ ಪ್ಯಾಕ್ ಕಲಾಸ ಆಯ್ತಪ್ಪ ಅಂದ್ರೆ ಅವತ್ತು ನಾವು ಒಳ್ಳೆ 15 ರೂಪಾಯಿ 10 ರೂಪಾಯಿದ್ದು ನೆಟ್ GB ಎಕ್ಸ್ಟ್ರಾ ಹಾಕಿಸ್ಕೊಂಡು ನಾವು ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕಾಗ್ತೈತಿ.
ಇದ್ರೊಳಗೂ ನಮ್ಗೆ ಖರ್ಚು ಐತಿ ಇಲ್ಲ ಅನ್ನಲ್ಲ, ಆದ್ರೆ ಪರವಾಗಿಲ್ಲ. ಇಬ್ಬರದು ವೈಫೈ ಕನೆಕ್ಟ್ ಮಾಡ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡೋದು, ನಾನು 20 ನಿಮಿಷದ ಮ್ಯಾಗ ಜಾಸ್ತಿ ವಿಡಿಯೋ ಮಾಡೋಂಗಿಲ್ಲಲ್ಲ, ನಡಿತೈತಿ. ಇದು ಒಂಚೂರು ವರ್ಕೌಟ್ ಆಗ್ತೈತೆ ಅಂತೇಳಿ ಮಾಡಾಕತ್ತೀನಿ. ಜಾಸ್ತಿ ಮಾತಾಗಿದ್ರೆ ಕ್ಷಮೆ ಇರಲಿ. ಒಬ್ರು ಯಾರೋ ನೀನು ಕಮೆಂಟ್ ಹಾಕಿದ್ರು ಯೂಟ್ಯೂಬ್ ಒಳಗೆ ನಿಮ್ಮ ಮಾತು ಶುರು ಆಯ್ತು ಅಂತೇಳಿ. ಬಹುಶಃ 2 ದಿನ ಕಂಟಿನ್ಯೂ ಅಂತೇಳಿ ಅನ್ಕೋತೀನಿ. ಆದರೆ ಇವತ್ತಿನ ಮಾತಿನೊಳಗೆ ಕಂಟೆಂಟೂ ಇತ್ತು, ಒಂದು ಮಾಹಿತಿನೂ ನಾನು ಹೇಳ್ಬೇಕಿತ್ತು. ಒಂದು ಮಾಹಿತಿನೂ ಹೇಳ್ಬೇಕಿತ್ತು, ಹೇಳಿದಂತೆ ಅನ್ಕೊಂಡಿನಿ. ಇವತ್ತಿನ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಮಾತು ನಿಮ್ಮ ಜೊತೆಗೆ ಮಾತಾಡಕತ್ತೀನಿ, ಮನಸ್ಸೆಲ್ಲ ಬೌಲಿನ ಕಡೆ ಐತಿ, ಎಲ್ಲಿ ಎತ್ತು ಇದನ್ನ ಮಾಡ್ತಾನೋ ಏನೋ ಅಂತೇಳಿ. ಆಮೇಲೆ ನಾಳೆ ಲಾಗ್ದಾಗ ಕಂಟಿನ್ಯೂ ಮಾಡೋಣ ಅಂತ. ಅಲ್ಲಿವರೆಗೂ ಇವತ್ತಿನ ಲಾಗ ಬಾಯ್ ಹೇಳ್ತೀನಿ ನೋಡ್ರಿ. ಬಾಯ್ ಫ್ರೆಂಡ್ಸ್, ಪ್ಲೀಸ್.